ಮತ್ತೆ ಸ್ವಾಗತ. ನನಗೆ ಲಾಂಗ್ ಹೇರ್ ಸ್ಟೈಲ್ ಇಷ್ಟ. ಸೊ ಬ್ಯೂಟಿ ಪಾರ್ಲರ್ಗೆ ಹೋದರೆ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ ಅಂತ ಖಂಡಿತ ನೀವೇನಾದರೂ ಅಂದ್ಕೊಂಡಿದ್ರೆ ನಿಮ್ಮ ಹೇರ್ ಶಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ಕೇಶ ಮಾರಾಟ ದಂಧೆ ಸದ್ದಿಲ್ಲದೆ ನಡೀತಾ ಇದೆ. ಇಂಥ ಅನುಭವ ನಿಮಗೇನಾದರೂ ಆಗಿದ್ರೆ ಇಲ್ಲಿದೆ ಪರಿಹಾರ. ಅದು ಹೇಗೆ ಅಂತ ಕುತೂಹಲನ ಈ ರಿಪೋರ್ಟ್ ನೋಡಿ. ಬ್ಯೂಟಿ ಪಾರ್ಲರ್ಗಳಲ್ಲಿ ಕೇಶ ಮಾರಾಟ ದಂಧೆ. 1 ಕೆಜಿ ಕೂದಲಿಗೆ 10,000 ರೂಪಾಯಿ. ದುಡ್ಡಿಗಾಗಿ ಬ್ಯೂಟಿಷಿಯನ್ಗಳ ಹೊಸ ತಂತ್ರ. ಬ್ಯೂಟಿ ಪಾರ್ಲರ್ಗೆ ಹೋಗೋ ಮುನ್ನ ಎಚ್ಚರ. ಬೆಂಗಳೂರಿನ ಕೆಲ ಬ್ಯೂಟಿ ಪಾರ್ಲರ್ಗಳಲ್ಲಿ ಎಗ್ಗಿಲ್ಲದೆ ಹೇರ್ ಸ್ಟೈಲ್ ದಂಧೆ ನಡೀತಿದೆ. ನೀವು ಎಷ್ಟೇ ಹೇಳಿದ್ರೂ ಬ್ಯೂಟಿಷಿಯನ್ಗಳು ಹೇರ್ ಕಟ್ ಮಾಡುವಾಗ ಲಾಂಗ್ ಹೇರ್ ಅನ್ನ ಶಾರ್ಟ್ ಮಾಡಿ ಬಿಡ್ತಾರೆ. 4 ಇಂಚಿನ ಕೂದಲು 1 ಕೆಜಿ ಕೊಟ್ರೆ ಸಾಕು, 10,000 ದುಡ್ಡು ಸಿಗುತ್ತೆ. ಹೀಗಾಗಿ ಕೆಲ ಬ್ಯೂಟಿಷಿಯನ್ಗಳು ತಮ್ಮ ಗ್ರಾಹಕರ ಹತ್ರ ಲಾಂಗ್ ಹೇರ್ಗಿಂತ ಶಾರ್ಟ್ ಹೇರ್ ಚೆನ್ನಾಗಿರುತ್ತೆ ಅಂತ ಅಡ್ವೈಸ್ ಮಾಡಿ ಕೂದಲಿಗೆ ಕತ್ತರಿ ಹಾಕ್ತಾರೆ. ಇದು ಬ್ಯೂಟಿಷಿಯನ್ಗಳ ಕೇಶ ಮಾರಾಟ ದಂಧೆಯ ಹಿಂದಿನ ತಂತ್ರ. ಈ ಕೇಶ ದಂಧೆಯ ಹಿಂದೆ ಹಲವು ಬಿಸಿನೆಸ್ ಮೈಂಡ್ ಇದೆ. ಪರ್ಸ್, ನೆಕ್ಲೆಸ್, ಉಡುಪು, ವೇಷಭೂಷಣ, ಚಾಪೆ, ಆಕರ್ಷಕ ಟೋಪಿ, ಪೀಠೋಪಕರಣ ಅಲ್ಲದೆ ರಿಬ್ಬನ್ಗೆ ಕೂದಲುಗಳ ಬಳಕೆ ಮಾಡಲಾಗ್ತಿದೆ. ನಿಮಗೂ ಈ ರೀತಿ ಮೋಸ ಆಗಿದ ಅನುಭವ ಆಗಿದ್ಯಾ? ಹಾಗಾದ್ರೆ ತಪ್ಪದೆ ಬ್ಯೂಟಿಷಿಯನ್ ಅಸೋಸಿಯೇಷನ್ಗೆ ದೂರು ನೀಡಿದ್ರೆ ಪರಿಹಾರ ಗ್ಯಾರಂಟಿ ಅಂತಾರೆ ಕರ್ನಾಟಕ ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್ ಅಧ್ಯಕ್ಷೆ ಅನಿತಾ. ಖಂಡಿತವಾಗ್ಲೂ ಕಂಪ್ಲೇಂಟ್ ಮಾಡ್ಬೋದು. ಅವ್ರೇನಾದರೂ ಕೂದಲನ್ನ ಹಾಳು ಮಾಡಿದ್ರು ಅಂತ ಹೇಳಿದ್ರೆ, ಅವ್ರಿಗಿಷ್ಟ ಆದರೆ ಕೂದಲು ಹೋಯ್ತು ಅಂತ ಹೇಳಿದ್ರೆ ತುಂಬ ಜನ ಕ್ಲೈಂಟ್ಸು ಭಾಳ ವ್ಯಸನ ಪಡ್ತಾರೆ. ಯಾಕಂದ್ರೆ ನಾನು ಎಷ್ಟು ಚೆನ್ನಾಗಿ ಬೆಳೆಸಿದ್ದೆ ಕೂದಲು, ಅನ್ಯಾಯವಾಗಿ ನನ್ನ ಕೂದಲು ಇಷ್ಟೊಂದೆಲ್ಲ ಕಟ್ ಮಾಡಾಕ್ಬಿಟ್ರಲ್ಲ, ಹಾಳು ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಕಟಿಂಗ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಕಟಿಂಗ್ನ ಸರಿ ಮಾಡ್ಬೋದು. ಕೂದಲೇ ಕಟ್ ಮಾಡಿಬಿಟ್ರೆ ಮತ್ತೇನು ಮಾಡೋಕ್ಕಾಗೋದೇ ಇಲ್ಲ. ನಮಗೆ ಗೊತ್ತಿಲ್ಲದೆ ಕೇಶದಂಧೆ ನಡೀತಿರೋದು ಆತಂಕ ಉಂಟು ಮಾಡಿದೆ ಅಂತಾರೆ ಜನರು. ನಾನು 10th ಸ್ಟಾರ್ಟ್ ಮಾಡಿದ್ದೇನೆ. ಉಡುಪಿ ಊರಲ್ಲೆಲ್ಲ ಹೇರ್ ಕಟ್ ಮಾಡಿದ್ದೇನೆ. ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ ನಂತರ ಇಲ್ಲಿನೂ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಹೇರ್ ಕಟ್. ನಾನು ಯು ಶೇಪಲ್ಲಿ ಹೇರ್ ಕಟ್ ಮಾಡಿಸಿದ್ದೇನೆ, VL ಮಾಡಿಸಿದ್ದೇನೆ. ಇವಾಗ ಮಾಡ್ತಿರೋದು ಲೇಯರ್ ಕಟ್. ಯಾವ ಹೇರ್ ಕಟ್ಟಲ್ಲಿ ಯಾವ ಸ್ಟೈಲಲ್ಲಿ ಮಾಡಿಸಿದಾಗ ತುಂಬ ಹೇರ್ ಕಡಿಮೆ ಆಗಿತ್ತು? ನನಗೆ ಯು ಶೇಪಲ್ಲಿ ಮಾಡಿದಾಗ ಅಂದರೆ ಪಾರ್ಲರ್ ಅವ್ರ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಕಮ್ಮಿ ಆಗಿತ್ತು ಹೇರ್ ಕಟ್ಸು. ಕೆಲ ತಿಂಗಳ ಹಿಂದಷ್ಟೇ ಈ ಕೇಶದಂಧೆ ವಿರುದ್ಧ ಗ್ರಾಹಕಿಯೊಬ್ಬರು ದೂರು ನೀಡಿದ್ದರು. ಹೀಗಾಗಿ ಗ್ರಾಹಕಿಗೆ 1.5 ಲಕ್ಷ ಪರಿಹಾರ ಹಣ ಸಿಕ್ಕಿತ್ತು. ಸೊ ನಿಮ್ಗೂ ಇಂತಹ ಮೋಸ ಆದ್ರೆ ಕೂಡಲೇ ದೂರು ನೀಡಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಾಂಧರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಪ್ರಭುದೇವ್ ಕನ್ನಡ ಫಿಲ್ಮ್ ಡೈರೆಕ್ಷನ್ ಮಾಡ್ತಾರಾ? ಅಪ್ಪು ಏನಾದರೂ ಆ ಫಿಲ್ಮ್ಗೆ ಹೀರೋ ಆಗ್ತಾರಾ? ಪ್ರಭುದೇವ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಾಗ ಈ ಹಿಂಟ್ ನೀಡಿದ್ದಾರೆ. ಇನ್ನೇನೇನು ಹೇಳ್ತಾರೆ ಪ್ರಭುದೇವ ನೋಡೋಣ ಬನ್ನಿ. ಪ್ರಭುದೇವ ಭಾರತದ ಮೈಕಲ್ ಜಾಕ್ಸನ್ ಅಂತಾನೆ ಪ್ರಸಿದ್ಧಿ. ಕನ್ನಡ ಚಿತ್ರರಂಗದ ಕೊರಿಯೋಗ್ರಫಿಗೆ ಹೊಸ ಆಯಾಮ ನೀಡಿದವರು ಇವರು. ಇದೋಕೆ ಇದು ಪ್ರಭುದೇವ ಇಂದು ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ಭೇಟಿ ನೀಡಿದ್ರು. ನಟಿ ತಾರಾ ಜೊತೆ ಮಾತುಕತೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಹಲವಾರು ವಿಷಯಗಳನ್ನು ಹಂಚಿಕೊಂಡ್ರು. ಡಾಕ್ಟರ್ ರಾಜ್ ಅಂದ್ರೆ ನನಗೆ ತುಂಬಾನೇ ಇಷ್ಟ ಎಂದ್ರು ಪ್ರಭುದೇವ. ಅವರದ್ದು ಗೋಲ್ಡನ್ ವಾಯ್ಸ್, ಅದನ್ನು ಕೇಳ್ತಾ ಇರೋದೇ ಖುಷಿ ವಿಷಯ ಎಂದರು. ಸರ್ ಅಂದರೆ ಭಯಂಕರ ಇಷ್ಟ. ವಾಯ್ಸ್ ನನಗೆ ವಾಯ್ಸ್ ಭಯಂಕರ ಇಷ್ಟ. ಅವ್ರ ವಾಯ್ಸ್ ನಮಗೆ ಅಯ್ಯಪ್ಪ ಮಾಲೆ ಬರುವಾಗ ಹೋಯ್ತೀವಲ್ಲ, ಆಗೆಲ್ಲ ಅವ್ರ ಜೊತೆಗೆ ಫಾದರ್ ಎಲ್ಲ ಹೋಯ್ತಿದ್ರು. ಅವೆಲ್ಲ
ಸೊ ವಾಯ್ಸ್ ಅಂದರೆ ಭಯಂಕರ ಇಷ್ಟ ನನಗೆ. ಅವ್ರ ವಾಯ್ಸ್ ಇಸ್ ಲೈಕ್ ಗೋಲ್ಡನ್ ವಾಯ್ಸ್. ಇಟ್ಸ್ ಅವರು ಇಷ್ಟ. ಇತ್ತೀಚೆಗೆ ಅಪ್ಪು ಅಭಿನಯದ ಜಾಕಿ ನೋಡಿದೆ, ಚಿತ್ರ ತುಂಬಾ ಚೆನ್ನಾಗಿದೆ ಅಂತ ಹೊಗಳಿದ್ರು. ಬಾಲಿವುಡ್ನಲ್ಲಿ ಯಶಸ್ವಿಯಾಗಿರುವ ಪ್ರಭುದೇವ್ ಸ್ಯಾಂಡಲ್ವುಡ್ನಲ್ಲೂ ಒಂದು ಸಿನಿಮಾ ಡೈರೆಕ್ಟ್ ಮಾಡೋ ಆಶಯ ವ್ಯಕ್ತಪಡಿಸಿದ್ರು. ಸದ್ಯದಲ್ಲೇ ಈ ಬಗ್ಗೆ ತಯಾರಿ ಆರಂಭಿಸ್ತೇನೆ ಅಂತಾನೂ ಹೇಳಿದ್ರು. ಹಾಂ, ಮಾಡಬೇಕು. ಹೇಗೆ ಪಿಕ್ಚರ್ ಮಾಡಬೇಕು. ಯಾವಾಗ ಮಾಡ್ತೀರಿ ಹೇಳಿ? ವೆರಿ ಸೂನ್. ಓಕೆ, ಏನು ಪ್ಲ್ಯಾನ್ಸ್ ಇದೆ ಅದರಲ್ಲಿ? ವೆರಿ ಸೂನ್ ಐ ವಿಲ್ ಡೂ ಎ ಕನ್ನಡ ಫಿಲ್ಮ್. ಹೌದಾ? ಯಾ. ಅಂದರೆ ನೀವು ಗೋಯಿಂಗ್ ಟು ಡೈರೆಕ್ಟ್ ಆ್ಯಂಡ್ ಗೋಯಿಂಗ್ ಟು ಆ್ಯಕ್ಟ್? ನೋ ಡೈರೆಕ್ಟ್ ಮಾಡ್ತಾ ಇದ್ದೀರಾ? ಯಾರು ಹೀರೋ ಆಗ್ತಾರೆ? ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಓಕೆ. ಈ ವೇಳೆ ಹಾಜರಿದ್ದ ತಾರಾ ಕೂಡ ಪ್ರಭುದೇವ ಅವರನ್ನು ಹಾಡಿ ಹೊಗಳಿದ್ರು. ನನಗೆ ತುಂಬ ಸಂತೋಷ ಅನಿಸುತ್ತೆ. ಈ ಥರ ಪ್ರಭುದೇವ ವಿಶ್ವವಿಖ್ಯಾತ ನೃತ್ಯಪಟು, ಆರ್ಟಿಸ್ಟ್, ಡೈರೆಕ್ಟರ್, ಇದು ಏನಾಗಬೇಕು ಅವನೆಲ್ಲನೂ ಆಗಿದ್ದಾನೆ. ಈಗ ಕನ್ನಡ ಸಿನಿಮಾ ಮಾಡು ಅಂತ ನಾವು ಕೂಡ ತುಂಬ ದಿನದಿಂದ ಹೇಳ್ತಾ ಇದ್ದೀವಿ. ಅವನು ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ಐ ಥಿಂಕ್ ಅವನ ಕನಸು ಬೇಗ ನನಸಾಗಲಿ, ಕನ್ನಡ ಚಿತ್ರ ಡೈರೆಕ್ಷನ್ ಅವನು ಬೇಗ ಮಾಡಲಿ ಅಂತ ಆಶಿಸ್ತೀನಿ. ಒಟ್ಟಿನಲ್ಲಿ ಪ್ರಭುದೇವ್ ಮತ್ತೊಮ್ಮೆ ಕನ್ನಡದಲ್ಲಿ ಸದ್ದು ಮಾಡೋ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇದು ಇವತ್ತಿನ ಬೆಂಗಳೂರು ಫಸ್ಟ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.